ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಾಂಗ್ರೆಸ್ ಒಳಗೆ ಟಿಕೆಟ್ ಹಂಚಿಕೆ ಫೈಟ್ ವಿಚಾರ ಮತ್ತೆ ಡಿಕೆಶಿಗೆ ದಿನೇಶ್ ಗುಂಡೂರಾವ್ ಅವರು ಪಂಚ್ ಕೊಟ್ರ ಅನ್ನುವಂತ ಪ್ರಶ್ನೆ ಇದೆ. ಆಕ್ಚುಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಇಲ್ಲಿ ಏನೇ ಟಿಕೆಟ್ ಕೊಡಬೇಕು ಅನ್ನೋದಿದ್ರು ಕೂಡ ಭಾರತ್ ಜೋಡೋದ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರಲ್ಲ ಅವರು ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ರು. ಅದು ಕೂಡ ಪರಿಗಣನೆಗೆ ಬರುತ್ತೆ. ಟಿಕೆಟ್ ಹಂಚಿಕೆಯಲ್ಲಿ ಎಐಸಿಸಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಸಹಜವಾಗಿ ಸಿದ್ದರಾಮಯ್ಯನವರ ಒಂದು ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅವರು ಕೂಡ ಟಾಂಗ್ ಮೇಲೆ ಟಾಂಗ್ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು 2 ದಿನದಲ್ಲಿ ಮಾತನಾಡಿದಂಥ ವಿಚಾರ ಅಂದ್ರೆ ನಿನ್ನೆ ಮೊನ್ನೆ ಮಾತನಾಡಿದಂಥ ವಿಚಾರ ಸಹಜವಾಗಿ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಣವನ್ನ ಕೆಣಕ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಾಕಿತ್ತು. ತೆರೆಗೆ ಬಿದ್ರ ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನುವಂಥ ಪ್ರಶ್ನೆ ಇದೆ. ಆಕ್ಚುಲಿ ಹಂಗ್ ನೋಡೋದಾದ್ರೆ ದಿನೇಶ್ ಗುಂಡೂರಾವ್ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗಾರರು ಅಥವಾ ಸಿದ್ದರಾಮಯ್ಯನವರ ಜೊತೆಗಾರರು ಅಂತ ಹೇಳಿಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ. ಯಾಕೆಂದ್ರೆ ದಿನೇಶ್ ಗುಂಡೂರಾವ್ ಅವರು ಮೂಲ ಕಾಂಗ್ರೆಸ್ಸಿಗರು. ಸಿದ್ದರಾಮಯ್ಯನವರು ಯಾವಾಗ ಬಂದಿದ್ದು 2006ರಿಂದ ಈಚೆಗೆ. ಆದರೆ ಅವ್ರನ್ನ ಬೆಂಬಲಿಗರು ಸಿದ್ದರಾಮಯ್ಯನವರ ಪರವಾಗಿರುವಂಥವ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಟಿಕೆಟ್ ಹಂಚಿಕೆ ಒಬ್ಬರ ಕೈಲೇ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಏನು ಹೇಳಿದ್ರು, ನಾನು ಒಬ್ಬನೇ ಟಿಕೆಟ್ ಹಂಚಿಕೆಯನ್ನು ಮಾಡ್ತೀನಿ ಅಂತ. ಟಿಕೆಟ್ ನೀಡಲಿಕ್ಕೆ ಚುನಾವಣೆ ಸಮಿತಿಗಳಿವೆ, ಟಿಕೆಟ್ ಹಂಚಿಕೆಗೆ ಸ್ಕ್ರೀನಿಂಗ್ ಕಮಿಟಿ ಇದೆ ಅಂತ ಹೇಳಿದ್ರು. ಎಲ್ಲರ ಅಭಿಪ್ರಾಯವನ್ನು ಪಡೆದು ಹೈಕಮಾಂಡ್ ಟಿಕೆಟ್ ಅನ್ನ ಕೊಡುತ್ತೆ, ಯಾರೊಬ್ರು ಕೂಡ ನನ್ನಿಂದ ಟಿಕೆಟ್ ಘೋಷಣೆ ಅಂತ ಹೇಳಬಾರ್ದು ಅಂತ ಡಿಕೆ ಶಿವಕುಮಾರ್ ಅವರಿಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಲ್ಗೊಳ್ಬೇಕು. ಶಾಸಕರಿಗೆ ಟಾರ್ಗೆಟ್ ಸುರ್ಜಿವಾಲ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಎಸಿಸಿ ಇಂದ ಯಾರು ಏನೇನು ಕೆಲಸ ಮಾಡಬೇಕು ಅಂತ ಹೇಳಿ, ಮತ್ತೆ ಏನ್ ಕೆಲಸ ಮಾಡದೇ ಇರೋರಿಗೆ ಮಾಡಕ್ಕಾಗ್ತದ? ನನ್ಗೆ ವಾಪಸ್ ಗೆಲ್ಬೇಕಪ್ಪ, ನಂಗೆ ನಂಬರ್ಬೇಕು. ಕ್ಷೇತ್ರಗಳಲ್ಲಿ MLAಗಳು ಹೋಗ್ಲೇಬೇಕು. ಬರೀ ಮದುವೆಗಳಿಗೆ ಗೌರ್ಮೆಂಟ್ ಪ್ರೋಗ್ರಾಮ್ಗೆ ಟೇಪ್ ಕಟ್ಟಿಂಗ್ ಹೋಗೋದಲ್ಲ, ಮನೆಗೆ ಹೋಗಿ ಬೂತ್ಗೂ ಹೋಗಿ ಪ್ರತಿ ಮನೇಲೂ ಬೂತ್ ಯಾತ್ರೆ ಮಾಡಬೇಕು. ಅದು ನನ್ನ ಬೈಕೆ. MLA ಆಗಲಿ ಫಸ್ಟ್ ಹೊಲ ಚೆನ್ನಾಗಿ ಉಳಿ ಅಂತ ಹೇಳ್ತಾ ಇದೀವಿ, ಆಮೇಲೆ ಬೀಜ ಎಲ್ಲ ಕರೆಕ್ಟಾಗಿ ಬಿತ್ತನೆ ಹಾಕೋಣ ಅಂತ ತೀರ್ಮಾನ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಸಮಿತಿ ಇದೆ, ಸ್ಕ್ರೀನಿಂಗ್ ಕಮಿಟಿ ಇರ್ತದೆ ಮತ್ತು ಎಲ್ಲ ಲೀಡರ್ಸ್ ಅಭಿಪ್ರಾಯ ತಗೊಳ್ತಾರೆ. ಸೊ ಯಾರು ಒಬ್ಬರು ಇದು ತೀರ್ಮಾನ ಮಾಡುವಂಥದ್ದೇನಲ್ಲ ಇದು. ಅದರಿಂದ ಆ ಥರದ ಒಂದು ಭಯ ಅಥವಾ ಭೀತಿ ಯಾರು ಪಡಬೇಕಾಗಿಲ್ಲ, ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಮತ್ತು ಇದಕ್ಕೆ ಒಬ್ಬರು ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನವೇ ಅಲ್ಲ ಇದು, ಅಲ್ವಾ? ಆ ಜಿಲ್ಲಾ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು, ಸ್ಟೇಟ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಇದೆ. ಸೊ ನನಗನ್ಸುತ್ತೆ ಅದರಿಂದ ಅದು ಟಿಕೆಟಿನ ವಿಚಾರಕ್ಕೆ ಇದನ್ನು ಸಂಬಂಧನೇ ಇರೋದಿಲ್ಲ.